ಈಗ ಎಲೆಕ್ಷನ್ ಕಮಿಷನರ್ ಬಹಳ ಕ್ಲಿಯರ್ ಆಗಿ ಹೇಳಿದ್ದಾರೆ, ಒಂದು ವಾರದೊಳಗೆ ನಾವು ಎಲೆಕ್ಷನ್ ಘೋಷಣೆ ಮಾಡ್ತೀವಿ ಅಂತ. ನಿನ್ನೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಾಗ ಸಿಎಂ ಡಿಸಿಎಂ ನೇತೃತ್ವದ ಸಭೆ ಕೂಡ ಆಗಿದೆ, ತಾವು ಕೂಡ ಇದೆ. ಸರ್ಕಾರಕ್ಕೆ ಏನಾದರೂ ಆಪ್ಷನ್ಸ್ ಇದೆಯಾ? ಯಾಕಂದ್ರೆ ನಿಮಗೆ ಸಮಸ್ಯೆಗಳು ಸವಾಲಿದೆ. ಈಗ SIR ತಯಾರಿ ಆಗ್ತಾ ಇದೆ, ಒಂದೊಂದ್ ಕಡೆ ಜನಗಣತಿ ನಡೀತಾ ಇದೆ ಸೆಂಟ್ರಲ್ದು, ಆ ಕೆಲಸವನ್ನು ಮಾಡಬೇಕು, ಆಫೀಸರ್ಸ್ಗಳು ಸಿಗ್ತಾ ಇಲ್ಲ ಅನ್ನೋ ಒಂದು ಸಮಸ್ಯೆಗಳಿದೆ. ಲೆಟರ್ ಕೂಡ ಬರೆದು ಕೇಳಿದ್ರಿ, ಆದ್ರೆ ಚುನಾವಣಾ ಆಯೋಗ ನಮ್ಮ ಕೈಯಲ್ಲಿ ಇಲ್ಲ ಅದು ಅಂತ ಹೇಳ್ತಿದ್ದಾರೆ. ನಿನ್ನೆ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು, AICC ಪ್ರಧಾನ ಕಾರ್ಯದರ್ಶಿಗಳು, ಕರ್ನಾಟಕ ಉಸ್ತುವಾರಿ ರಂದೀಪ್ ಸುರ್ಜೇವಾಲಾ ಅವರು ಸಭೆಯನ್ನು ಕರೆದಿದ್ದರು. ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು, ನಮ್ಮ ಪಕ್ಷದ ಕಾರ್ಯಾಧ್ಯಕ್ಷರು DC ಚಂದ್ರಶೇಖರ್ ಅವರು, ನಾನು ಭಾಗವಹಿಸಿದ್ದೆ. ಅದರಲ್ಲಿ ಈಗ SIR ಮತ್ತು ಸೆನ್ಸಸ್ ಏನಿದೆ ಅದು ಕಡ್ಡಾಯವಾಗಿ ಕೇಂದ್ರ ಸರ್ಕಾರದ ಆದೇಶದಿಂದ ನಡೆಸೋದ್ರಿಂದ ಅದರಲ್ಲಿ ಕಡ್ಡಾಯವಾಗಿ ಎಲ್ಲ ಅಧಿಕಾರಿಗಳು ಭಾಗವಹಿಸ್ತಾ ಇದ್ದಾರೆ. ಅದು ಜೂನ್ವರೆಗೂ ನಡೀತದೆ. ಅದರಿಂದ ಯಾವಾಗ ಅಧಿಕಾರಿಗಳು ಚುನಾವಣೆಯ ಸಿದ್ಧತೆಗಳನ್ನು ಮಾಡ್ಕೊಳ್ಳೋದು, ಯಾವಾಗ ಚುನಾವಣೆಯನ್ನು ನಡೆಸೋದು ಅಂತ ಹೇಳುವಂಥದ್ದು ಒಂದು ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರದ ಮೇಲೆ ಒಂದು ಸವಾಲು. ಅದಕ್ಕೆ ಅದ್ರ ಬಗ್ಗೆ ಚರ್ಚೆಯನ್ನು ಮಾಡಿ ಯಾವ ಥರ ಕ್ರಮಗಳನ್ನು ಜರುಗಿಸ್ಬೇಕು, ಚುನಾವಣೆ ಮಾಡಲೇಬೇಕು ಅನ್ನೋಂಥ ಅನಿವಾರ್ಯತೆ ಇರ್ತದೆ. ಯಾವ ರೀತಿ ಏನೇನು ಕಮಿಟಿಗಳು ಮಾಡಬೇಕು, ಮ್ಯಾನಿಫೆಸ್ಟೋ ಏನಾಗಬೇಕು, ಇದೆಲ್ಲವನ್ನು ಕೂಡ ಚರ್ಚೆಯನ್ನು ಮಾಡಿದ್ವಿ. ಮತ್ತು ಚುನಾವಣೆ ಈಗ ನಡೆಸೋಕ್ಕಾಗಲ್ಲ, ಅಧಿಕಾರಿಗಳು ಸಿದ್ಧತೆಯನ್ನು ಮಾಡ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳಿದ್ರೆ ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತ ಹೇಳೋದನ್ನು ಕೂಡ ಚರ್ಚೆಯನ್ನು ಮಾಡಿದ್ವಿ. ಕೊನೆಯದಾಗಿ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಪ್ರಕರಣ ಇರೋದ್ರಿಂದ ಮತ್ತು ಸರ್ವೋಚ್ಚ ನ್ಯಾಯಾಲಯದ ಆದೇಶ ಇರೋದ್ರಿಂದ ನಾವೆಲ್ಲ ಕೂಡ ಅದಕ್ಕೆ ಬದ್ಧವಾಗಿರಬೇಕು. ಅದಕ್ಕೆ ಸರ್ವೋಚ್ಚ ನ್ಯಾಯಾಲಯದ ಮುಂದೆನೇ ಇದನ್ನು ಯಾವ ರೀತಿ ಈಗಿನ ನಾವು ಎದುರಿಸ್ತಾ ಇರುವಂಥ ಸಮಸ್ಯೆಗಳನ್ನು, SIRನಲ್ಲಿ ಏನು ಸಮಸ್ಯೆಗಳು ಎದುರಾಗ್ತಾಯಿದೆ, ಸೆನ್ಸಸ್ನಿಂದ ಏನು ಸಮಸ್ಯೆ ಎದುರಾಗ್ತಾಯಿದೆ, ಇದೆಲ್ಲವನ್ನು ಅವರ ಗಣನೆಗೆ ತರುವಂಥದ್ದು ಆಗಬೇಕು ಅಂತ ಹೇಳುವಂಥದ್ದು ಕೂಡ ಚರ್ಚೆಯನ್ನು ಮಾಡಿದ್ವಿ. ಅದರಿಂದ ಚುನಾವಣೆ ಆದರೆ ಸಿದ್ಧತೆಗಳು ಕೂಡ ಆಗಬೇಕು. ಚುನಾವಣೆಯ ಪ್ರಕ್ರಿಯೆಗಳನ್ನು ನಡೆಸಲಿಕ್ಕೆ ಜವಾಬ್ದಾರಿ ವಹಿಸ್ಕೊಂಡಿರುವ ಅಧಿಕಾರಿಗಳು ಈಗಾಗಲೇ ಈ ಕೆಲಸಗಳಲ್ಲಿ ಕಾರ್ಯಪ್ರವೃತ್ತರಾಗಿರೋದ್ರಿಂದ ಯಾವ ರೀತಿ ಮಾಡಬೇಕು, ಸರ್ವೋಚ್ಚ ನ್ಯಾಯಾಲಯಕ್ಕೆ ಏನು ಹೇಳಬೇಕು, ಇದೆಲ್ಲವನ್ನು ಕೂಡ ಚರ್ಚೆಯನ್ನು ಮಾಡಿ ಕೆಲವು ನಿರ್ಣಯಗಳನ್ನು ತಗೊಂಡಿದ್ದಾರೆ. ಈಗ ಎಲೆಕ್ಷನ್ನು ಘೋಷಣೆ ಮಾಡೋದು ಚುನಾವಣಾ ಆಯೋಗ, ಅದಕ್ಕೆ ಬೇಕಾಗಿದ್ದಂಥ ಎಲ್ಲ ವ್ಯವಸ್ಥೆ ಮಾಡಬೇಕಾಗಿರೋದು ಸರ್ಕಾರದ ಜವಾಬ್ದಾರಿ. ಈಗ ಈ ಸಂಕಷ್ಟದ ಸಂದರ್ಭದ ಅಂದರೆ ಯಾಕಂದರೆ ಬೇರೆ ಬೇರೆ ಕೆಲಸ ಕಾರ್ಯಗಳಲ್ಲಿ ಇರೋದ್ರಿಂದ ಒಂದು ವೇಳೆ ಚುನಾವಣೆ ಘೋಷಣೆ ಆದರೆ ನೀವು ಮಾಡ್ಲಿಕ್ಕಾಗತ್ತಾ? ಸರ್ಕಾರ ಸೌಲಭ್ಯಗಳು ಒದಗಿಸಲಿಕ್ಕೆ ಸಾಧ್ಯ ಇದೆ, ಸಹಕಾರ ಕೊಡೋಕೆ ಸಾಧ್ಯ ಇದೆಯಾ? ಪರಿಸ್ಥಿತಿ ಈಗ ಕಷ್ಟ ಇದೆ. ಯಾಕಂದರೆ ಇಲ್ಲಿಯ ಸೆನ್ಸಸ್ ಇನ್ನೂ ಭಾಳಷ್ಟು ಪ್ರಗತಿ ಕಾಣಬೇಕು. ನಗರ ಪ್ರದೇಶ, ಅದರಲ್ಲೂ ಬೆಂಗಳೂರು ಮಹಾನಗರ ಪಾಲಿಕೆಯ ಪ್ರದೇಶ ಏನಿದೆ ಅದು ನಾವು ಯಾವುದೇ ರೀತಿಯಾದಂಥ ಸಮೀಕ್ಷೆ ಆಗಲಿ, ಯಾವುದೇ ರೀತಿಯಾದಂಥ ಸೆನ್ಸಸ್ ಆಗಲಿ, ಇದನ್ನು ಮಾಡೋದಕ್ಕೆ ಅತಿ ಹೆಚ್ಚು ಜಟಿಲವಾದಂಥ ಪ್ರದೇಶ ಅಂತ ಹೇಳಿದ್ರೆ ಬೆಂಗಳೂರು ಮಹಾನಗರ ಪಾಲಿಕೆ ಪ್ರದೇಶ. ಯಾಕಂದರೆ ಜನ ಕೆಲಸಕ್ಕೆ ಹೋಗ್ತಾರೆ ಮತ್ತು ಉಳ್ಕೊಳ್ಳೋದಿಲ್ಲ, ಸಮಯಕ್ಕೆ ಸಿಗೋದಿಲ್ಲ, ಮನೆಗಳನ್ನ ಹೌಸ್ ಲಿಸ್ಟಿಂಗೇ ಮಾಡೋಕ್ಕಾಗ್ತಾಯಿಲ್ಲ, ಕಷ್ಟ ಆಗ್ತಾಯಿದೆ. ಸೊ ಆ ಸಂದರ್ಭದಲ್ಲಿ ಯಾವ ಅಧಿಕಾರಿಗಳು, ಯಾವ ಸಿಬ್ಬಂದಿ ವರ್ಗದವರು ಚುನಾವಣೆ ಪ್ರಕ್ರಿಯೆಯನ್ನು ಕೂಡ ನಡೆಸಬೇಕು, ಅವ್ರಿಗೆ ಇಷ್ಟು ದೊಡ್ಡ ಜವಾಬ್ದಾರಿಯನ್ನು ಕೂಡ ಅವರು ಇವತ್ತು ನೆರವೇರಿಸ್ತಾ ಇರೋದ್ರಿಂದ ಚುನಾವಣೆ ಮಾಡಲಿಕ್ಕೆ ಎಷ್ಟು ಸಾಧ್ಯ ಆಗ್ತದೆ ಅಂತ ಹೇಳುವಂಥ ಪ್ರಶ್ನೆ ಇದೆ. ಅದು ಈಗ ನಾವು ಎಷ್ಟೇ ಈ ಪ್ರಶ್ನೆಯನ್ನು ಕೇಳಿಕೊಂಡು ಉತ್ತರ ಕೊಟ್ಕೊಂಡ್ರೂ ಕೂಡ ಕೊನೆಯದಾಗಿ ನ್ಯಾಯಾಲಯದ ತೀರ್ಪು. ಅದಕ್ಕೆ ನ್ಯಾಯಾಲಯದ ಮುಂದೆ ಇದೆಲ್ಲವನ್ನು ನಾವು ಪ್ರಸ್ತಾಪ ಮಾಡಬೇಕು. ನಾವು ಈಗ ಚುನಾವಣಾ ಆಯೋಗವನ್ನು ನಾವು ದೂರಿ ಪ್ರಯೋಜನ ಇಲ್ಲ. ಚುನಾವಣಾ ಆಯೋಗ ಅವ್ರ ಕೆಲಸವನ್ನು ಅವ್ರು ಮಾಡಲೇಬೇಕು. ಉಚ್ಚ ನ್ಯಾಯಾಲಯದ ಆದೇಶ ಇದ್ದ ಮೇಲೆ ನಾವು ಕೂಡ ಸಂವಿಧಾನದ ಅಡಿಯಲ್ಲಿ ಆರ್ಟಿಕಲ್ 141, 142 ನಾವು ವಿ ಆರ್ ಆಲ್ಸೋ ಬೌಂಡ್ ಬೈ ದಿ ಜಡ್ಜ್ಮೆಂಟ್ ಆಫ್ ದ ಸುಪ್ರೀಂ ಕೋರ್ಟ್. ಸೊ ಇದಕ್ಕೆ ಈಗ ಪರಿಹಾರ ಸರ್ವೋಚ್ಚ ನ್ಯಾಯಾಲಯದಲ್ಲೇ ಕಂಡ್ಕೊಬೇಕು. ಮತ್ತು ಅವ್ರಿಗೆ ಮನವರಿಕೆಯನ್ನು ಮಾಡಬೇಕು. ಎಷ್ಟು ಅಧಿಕಾರಿಗಳಿದ್ದಾರೆ, ಎಷ್ಟು SIRನಲ್ಲಿದ್ದಾರೆ, ಎಷ್ಟು ಸೆನ್ಸಸ್ನಲ್ಲಿದ್ದಾರೆ, ಎಷ್ಟು ಸಮಯ ಬೇಕಾಗ್ತದೆ, ಚುನಾವಣೆ ಪ್ರಕ್ರಿಯೆಗೆ ಎಷ್ಟು ಅಧಿಕಾರಿಗಳು ಸಿಬ್ಬಂದಿಗಳು ಬೇಕಾಗ್ತದೆ, ಇದೆಲ್ಲ ಮಾಹಿತಿಯನ್ನು ಕೊಟ್ಟು ನಾವು ಸರ್ವೋಚ್ಚ ನ್ಯಾಯಾಲಯ ಏನು ಆದೇಶ ಕೊಡ್ತದೆ ಅದನ್ನು ಪಾಲನೆ ಮಾಡ್ತೀವಿ. ಅಪ್ರೋಚ್ ಆಗಿದ್ದೀರಾ ಸರ್ ಕೋರ್ಟ್ಗೆ ಅಥವಾ ಆಗಬೇಕು? ಆಗಿದ್ದೀವಿ. ಆದರೆ ಪಶ್ಚಿಮ ಬಂಗಾಳದಲ್ಲಿ ಆದಂತೆ ಆ ಒಂದು ಆತಂಕ ಅಂತೂ ಇದೆ ಅಲ್ಲ ಸರ್? ಏನು ಪಶ್ಚಿಮ ಬಂಗಾಳ ಸುಮಾರು 25 ಲಕ್ಷ ಮತಗಳನ್ನು ಮತ್ತೆ ಅವರಿಗೆ ಅವಕಾಶ ಮಾಡಿಕೊಟ್ಟಿಲ್ಲ, ಅವ್ರಿಗೆ ಆತಂಕ ಆಗ್ತಲ್ಲ, ಆಗ್ಬೋದು, ಡಿಲೀಟ್ ಮಾಡೋದಂಥದ್ದು ಆ ರೀತಿ. ಪ್ರತಿ ಸಂದರ್ಭದಲ್ಲಿ ಚುನಾವಣೆಯ ಪ್ರಕ್ರಿಯೆ
ಮತದಾರರ ಪಟ್ಟಿಯೇ ಒಂದು ಅತಿ ಹೆಚ್ಚು ಪಾವಿತ್ರ್ಯತೆ ಚುನಾವಣೆ ಪ್ರಕ್ರಿಯೆಯಲ್ಲಿ ಯಾವ್ದಾರು ಇದ್ದರೆ ಅದು ಮತದಾರರ ಪಟ್ಟಿ. ಅದನ್ನು ಯಾವುದೇ ಸರ್ಕಾರ ಇರ್ಬೋದು, ಯಾವುದೇ ಚುನಾವಣಾ ಆಯೋಗ ಇರ್ಬೋದು, ಅದರಲ್ಲಿ ಹಸ್ತಕ್ಷೇಪ ಮಾಡೋಕ್ಕಿಂತ ಮೊದಲು 100 ಸತಿ ಆಲೋಚನೆ ಮಾಡಬೇಕು. ಯಾಕೆಂದರೆ ನಮ್ಮ ಇಡೀ ಪ್ರಜಾಪ್ರಭುತ್ವದ ಬುನಾದಿಯೇ ಚುನಾವಣೆ. ಅದು ಪಾರದರ್ಶಕವಾಗಿ ಸ್ವಚ್ಛವಾಗಿ ಚುನಾವಣೆ ನಡೆಯೋವರೆಗೂ ನಮ್ಮ ಪ್ರಜಾಪ್ರಭುತ್ವ ಉಳಿತದೆ. ಈಗ ಅದಕ್ಕೆ ಕೈ ಹಾಕ್ಬಿಟ್ಟಿದ್ದಾರೆ ಇವರು. ಅದರ ಪವಿತ್ರತೆಯನ್ನೇ ಪ್ರಶ್ನೆ ಮಾಡುವಂಥ ಒಂದು ಪರಿಸ್ಥಿತಿ ಇವತ್ತು ದೇಶದಲ್ಲಿ ನಿರ್ಮಾಣ ಮಾಡುವಂಥ ರೀತಿಯಲ್ಲಿ ನಡ್ಕೊಂಡಿದ್ದಾರೆ. ಇವತ್ತು ಮಹಿಳಾ ಮೀಸಲಾತಿಯನ್ನು ನೀವು ತಗೊಳ್ಳಿಕ್ಕೆ, ಈಗ ಮಹಿಳಾ ಮೀಸಲಾತಿ ಅವ್ರ ಉದ್ದೇಶನೇ ಅಲ್ಲ, ಮಹಿಳಾ ಮೀಸಲಾತಿ ಜಾರಿಗೆ ಬಂದಿದೆ. ಅದನ್ನು ಮುಂದೆ ಇಟ್ಕೊಂಡು ಇದು ಮಹಾಭಾರತದಲ್ಲಿ ಬೃಹನ್ನಳೆಯನ್ನು ಮುಂದೆ ಇಟ್ಕೊಂಡು ಭೀಷ್ಮನ ಮೇಲೆ ಯುದ್ಧ ಮಾಡ್ತೀವಿ. ಮಹಿಳಾ ಮೀಸಲಾತಿಯನ್ನು ಇಟ್ಕೊಂಡು ಇವರು ಇಲ್ಲಿ ಮರು ವಿಂಗಡಣೆಯನ್ನು ಮಾಡಲಿಕ್ಕೆ ಹೊರಟಿದ್ದೀವಿ. ಈ ರೀತಿಯಾಗಿ ಸಂವಿಧಾನವನ್ನು ಇವತ್ತು ಗೌರವಿಸ್ತಾ ಇಲ್ಲ, ಗಾಳಿಗೆ ತೂರ್ತಾ ಇದ್ದಾರೆ. ಇದು ಜನಾನೇ ಎಚ್ಚೆತ್ಕೋಬೇಕು. ಜನಾನೇ ಇದ್ರ ವಿರುದ್ಧ ಧ್ವನಿಯಾಗಿ ಒಂದು ದೇಶ ಮಟ್ಟದಲ್ಲಿ ಒಂದು ವಿರೋಧ ವ್ಯಕ್ತ ಆಗಲಿಲ್ಲ ಅಂತ ಹೇಳಿದ್ರೆ ಇದನ್ನು ತಿದ್ದಲಿಕ್ಕೆ ಸರಿಪಡಿಸಲಿಕ್ಕೆ ಕಷ್ಟ. ನಿನ್ನೆ ಪ್ರಧಾನಮಂತ್ರಿಗಳು ರಾಷ್ಟ್ರದ ಜನತೆ ಒಂದು ಅಪೀಲ್ ಮಾಡಿದ್ದಾರೆ. ಸಂದೇಶ, 1 ವರ್ಷ ಚಿನ್ನ ಖರೀದಿಸಬೇಡಿ, ಪೆಟ್ರೋಲ್ ಡೀಸೆಲ್ ಕಡಿಮೆ ಬಳಸಿ, ಫಾರಿನ್ ಪ್ರವಾಸ ಮಿತಿಗೊಳಿಸಿ, ಅಗತ್ಯ ಬಿದ್ದರೆ ಆಡಳಿತ ಮಾಡ್ತಾ ಇರುವಂತ ಬಿಜೆಪಿ ಸರ್ಕಾರ ಈ ರೀತಿಯಾಗಿ ಪ್ರಧಾನಿಗಳೇ ಅಪೀಲ್ ಮಾಡೋದು ಯಾವ ರೀತಿ, ಯಾವ ಕಂಟೆಕ್ಸ್ಟ್ ಅಲ್ಲಿ ನೋಡ್ಬೇಕು ಸರ್? ಇದು ಅವ್ರು ಅಪೀಲ್ ಮಾಡಲಿಲ್ಲ ಅಂದ್ರೂ ಪರಿಸ್ಥಿತಿ ಅದೇ. ಅವ್ರು ಏನು ಅಪೀಲ್ ಮಾಡಿದ್ದಾರಲ್ಲ ಅದು ಅನಿವಾರ್ಯತೆ ಇವತ್ತು ನಿರ್ಮಾಣ ಆಗಿಬಿಟ್ಟಿದೆ ದೇಶದಲ್ಲಿ. ಚಿನ್ನ ಖರೀದಿ ಮಾಡಬೇಡಿ ಅಂತ ಅವ್ರು ಹೇಳೋದು ಬೇಕಾಗಿಲ್ಲ, ಮಾಡೋಕ್ಕಾಗ್ತದ? ಚಿನ್ನದ ಬೆಲೆ ಎಷ್ಟಿದೆ? ಚಿನ್ನದ್ದು ಕೊಂಡ್ಕೊಳಕ್ಕಾಗತ್ತಾ? ಇವತ್ತು 110 ಹತ್ರ ಹೋಗಿದೆ ಡಾಲರ್. 110 ಹತ್ರ, 60 ರೂಪಾಯಿ ಡಾಲರ್ ಇದ್ದಾಗ ಎಕನಾಮಿ, ನಮ್ಮ ಆರ್ಥಿಕ ಪರಿಸ್ಥಿತಿ ICUನಲ್ಲಿದೆ ಅಂತೇಳಿ ವಾದ ಮಾಡಿದ ಸರ್ಕಾರ ಅವತ್ತು ವಿರೋಧ ಪಕ್ಷದಲ್ಲಿದ್ದಾಗ ಇವತ್ತು 100 ರೂಪಾಯಿ ಹೋಗ್ತಾ ಇದೆ ಡಾಲರ್. ಅದ್ರ ಬಗ್ಗೆ ಎಲ್ಲೂ ಕೂಡ ಒಂದು ಮಾತನ್ನು ನಾವು ಕೇಳಲಿಕ್ಕೆ ಆಗ್ತಾ ಇಲ್ಲ. LPG ಪ್ರೈಸು ಸಾವಿರಾರು ಗಟ್ಟಲೆ ಜಾಸ್ತಿ ಮಾಡ್ತಾ ಇದ್ದಾರೆ. ಚಿನ್ನದ ಬೆಲೆ ಗಗನಕ್ಕೇರಿದೆ. ಯಾರೋ ಮದುವೆಗೂ ಕೂಡ ಇವತ್ತು ಚಿನ್ನ ಖರೀದಿ ಮಾಡುವಂಥದ್ದು ಮಧ್ಯಮ ವರ್ಗದವರು, ಕೆಳ ಮಧ್ಯಮ ವರ್ಗದವರು ಈ ದೇಶದಲ್ಲಿ ಬದುಕಕ್ಕಾಗ್ತಿರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದಕ್ಕೆ ಸೂಕ್ತವಾಗಿ ಅವರು ಕೂಡ ನಿರ್ದೇಶನಗಳನ್ನು ಜನರಿಗೆ, ನಾಗರಿಕರಿಗೆ ಕೊಡ್ತಾ ಇದ್ದಾರೆ. ಇಸ್ ದ ಡೆಮೋಕ್ರಸಿ. ಜನ ಇಲ್ಲಿ ಸರ್ವಶ್ರೇಷ್ಠರು ಜನರಿಗೆ ಈಗ ಕೊಟ್ಟಂಥ ನಿರ್ದೇಶನವನ್ನು ಜನ ಪಾಲನೆ ಮಾಡ್ತಾರೋ ಅಥವಾ ಅದು ಅವರು ವಿರೋಧಿಸ್ತಾರೋ ಅದನ್ನು ಕಾದು ನೋಡ್ಬೇಕು ನಾವು. ಆದರೆ ಇವತ್ತು ಜನಾಭಿಪ್ರಾಯ, ನೀವು ಸಾಮಾಜಿಕ ಜಾಲತಾಣದಲ್ಲಿರ್ಬೋದು, ಮಾಧ್ಯಮದಲ್ಲಿ ನೀವು ವರದಿಗಳನ್ನು ಕೊಡುವಂಥದ್ರ ಬಗ್ಗೆ ಪ್ರತಿಕ್ರಿಯೆಗಳಿರ್ಬೋದು, ನೋಡಿದರೆ ಭಾಳ ಬದಲಾವಣೆ ಕಳೆದ 3-4 ತಿಂಗಳಿಂದ ಆಗಿದೆ. ಕೇಂದ್ರದ ವಿರುದ್ಧ, ಕೇಂದ್ರ ಸರ್ಕಾರದ ವಿರುದ್ಧ ಜನರಲ್ಲಿ ಇವತ್ತು ಒಂದು ವಿರೋಧ, ವ್ಯಾಪಕವಾದಂಥ ವಿರೋಧವನ್ನು ನಾವು ದೇಶಾದ್ಯಂತ ಇವತ್ತು ಕಾಣ್ತೀವಿ. ಅದು ಮಾತ್ರ ಸ್ಪಷ್ಟವಾಗಿದೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಡೀತಾ ಇದೆ, ಆ ಕಾರಣಕ್ಕಾಗಿ ಇಂಥ ಇಲ್ಲ, ಈಗ ಯುದ್ಧ ನಡೀತಾ ಇದ್ದಿದ್ದು ಯಾವಾಗಿಲ್ಲ. ಯುದ್ಧ ಪ್ರಾರಂಭವಾಗಿ ಎಷ್ಟು ಸಮಯ ಆಯಿತು? ಚಿನ್ನದ ಬೆಲೆ ಯಾವಾಗ ಎಷ್ಟಿತ್ತು? ಚಿನ್ನ ಬೆಲೆ ಎಷ್ಟಿತ್ತು? ಪೆಟ್ರೋಲ್ ಬೆಲೆ ಎಷ್ಟಿತ್ತು? ಕ್ರೂಡ್ ಆಯಿಲ್ ರೇಟು ಕಮ್ಮಿ ಆಗ್ತಾ ಇದ್ರು, ನಮ್ಮ ಬೆಲೆ ಜಾಸ್ತಿ ಆಗ್ತಾನೆ ಇರ್ತದೆ. ಸೊ ಅಂತಾರಾಷ್ಟ್ರೀಯ ಬೆಲೆಗಳಿಗೂ ದೇಶದಲ್ಲಿ ಬೆಲೆ ಏರಿಕೆ ಆಗ್ತಾ ಇರೋದಕ್ಕೂ ನೀವು ತುಲನೆ ಮಾಡೋಕ್ಕಾಗೋದಿಲ್ಲ. ಇಲ್ಲಿ ನಾವು ಆಡಳಿತವಾಗಿ ವೈಫಲ್ಯದಿಂದ ಇದು ಈ ಥರ ಬೆಲೆ ಏರಿಕೆ ಆಗ್ತದೆ. ನೋಡಿ, LPG ಬೆಲೆ ಏರಿದ್ರೆ ಅದು ಪರಿಣಾಮ ಏನು? ಊಟದ ಬೆಲೆ, ಅಡುಗೆ ಸಾಮಾನು ಬೆಲೆ ಎಲ್ಲ ಕೂಡ ಏರ್ತದೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿದ್ರೆ ಅದ್ರ ಪರಿಣಾಮ ಏನು? ಎಲ್ಲ ಸಾಮಗ್ರಿಗಳ ಬೆಲೆ ಇರ್ತದೆ. ಅದಾಗ್ತಾ ಇದೆ ಅಷ್ಟೇ. ಯಾವುದನ್ನು ಇವತ್ತು ಜನರ ಮುಂದೆ ಇಟ್ಟು ಸಿಲಿಂಡರ್ ಅವತ್ತು ಜನ UPA ಸರ್ಕಾರನ ಕೆಳಗಿಳಿಸಿದ್ರು, ಬೆಲೆ ಏರಿಕೆಯಿಂದಲೇ ಕೆಳಗಿಳಿಸಿದ್ರು. ಈಗ ಅದೇ ಪರಿಸ್ಥಿತಿ ಇದೆಯಲ್ಲ ದೇಶದಲ್ಲಿ, ಜನ ತೀರ್ಮಾನ ಮಾಡ್ತಾರೆ. ಅದನ್ನು ನಾನು ಹೇಳ್ತಾ ಇರೋದು. ಈಗ ಚುನಾವಣೆ ಇಲ್ಲ, ಅಂದರೆ ಜನ ಮತ ಹಾಕಿ ಅವರ ಆಕ್ರೋಶವನ್ನು ವ್ಯಕ್ತಪಡಿಸೋಕ್ಕಾಗಲ್ಲ. ಆದರೆ ಸಾಮಾಜಿಕ ಜಾಲತಾಣಗಳು ಮತ್ತು ಮಾಧ್ಯಮಗಳಲ್ಲಿ ನೀವು ಇವತ್ತು ಜನವಲಯದಲ್ಲಿ ಮಾತಾಡ್ತೀವಿ. ಉಪಚುನಾವಣೆಗಳು 2 ಕರ್ನಾಟಕದಲ್ಲಿ ನಾವು ಗೆದ್ವಲ್ಲ, ಭಾಳ ದೊಡ್ಡ ಮಾರ್ಜಿನಲ್ಲಿ ಗೆದ್ವಲ್ಲ, ಬಂಡಾಯ ಎದುರು ಕೂಡ ಗೆದ್ವಲ್ಲ. ಇದೆಲ್ಲ ಜನಾಭಿಪ್ರಾಯ ಮೂಡ್ತಾ ಇದೆ.
ಜನಾಭಿಪ್ರಾಯ ಕೇಂದ್ರ ಸರ್ಕಾರದ ವಿರುದ್ಧ ಮೂಡ್ತಾ ಇದೆ. ಜನರಲ್ಲಿ ಆಕ್ರೋಶ ಇದೆ, ಜನರಲ್ಲಿ ಆತಂಕ ಇದೆ, ಜನರಲ್ಲಿ ಭಯ ಇದೆ. ಇವತ್ತು ಏನಾಗ್ತಿದೆ ದೇಶದ ಪರಿಸ್ಥಿತಿ ಅಂತ ಹೇಳುವಂಥದ್ದು ಮುಂದಿನ ದಿನಗಳಲ್ಲಿ ಅದು ಪರಿಣಾಮವನ್ನು ಕೇಂದ್ರ ಸರ್ಕಾರ ಎದುರಿಸ್ತದೆ. ನಿನ್ನೆ ಬೆಂಗಳೂರಿಗೆ ಬಂದಿದ್ದ ಪ್ರಧಾನಿಗಳು ಕರ್ನಾಟಕ ಸಿಎಂ ಕುರ್ಚಿ ವಿಚಾರ ಕೂಡ ಪ್ರಸ್ತಾಪ ಮಾಡಿದ್ದಾರೆ ತಮ್ಮ ಭಾಷಣದಲ್ಲಿ. ಇಲ್ಲಿ ಸಿಎಂ ಎಷ್ಟು ದಿನ ಇಡ್ತಾರೋ ಗೊತ್ತಿಲ್ಲ, ಹೊಸಬ್ರಿಗೆ ಕೊಡ್ತಾರೋ ಏನೋ ಗೊತ್ತಿಲ್ಲ. ಹಿಂಗೆ ರಾಜಸ್ಥಾನ ಛತ್ತೀಸ್ಗಢದಲ್ಲಿ ಕಿತ್ತಾಡ್ತಾ ಇದ್ರು, ಈಗ ಕೇರಳದಲ್ಲೂ ಶುರುವಾಗಿದೆ ಕಾಂಗ್ರೆಸ್ನ ಪರಿಸ್ಥಿತಿ ಅಂತ ಮಾತಾಡಿ. ಈಗ ಪಂಚರಾಜ್ಯದ ಚುನಾವಣೆ ನಡೀತು, ಇನ್ನು ಅವರು ರಾಜಕೀಯ ಮನಸ್ಥಿತಿನಲ್ಲೇ ಮುಂದುವರೆದಿದ್ದಾರೆ. ಅವರು ದೇಶದ ಪ್ರಧಾನಿ, ನಾನೇನು ಅವ್ರ ಬಗ್ಗೆ ಹೇಳಕ್ಕೆ ಹೋಗೋದಿಲ್ಲ. ಒಬ್ಬ ದೇಶದ ಪ್ರಧಾನಿಯಾಗಿ ರಾಜಕಾರಣ ಎಲ್ಲಿ ಮಾತಾಡಬೇಕು, ಎಷ್ಟು ಮಾತಾಡಬೇಕು ಅಂತ ಬಹುಶಃ ಅವರು ನಮಗೆಲ್ಲರಿಗಿಂತ ತಿಳಿದವರು. ಮಾಡಿದ ಸರಿಯಾ ತಪ್ಪ ಅಂತ ಮತದಾರ ಪ್ರಭುಗಳು ತೀರ್ಮಾನ ಮಾಡ್ತಾರೆ. ವಾಸ್ತವ ಹಂಗೆ ಇದೆ ಸರ್. ಕರ್ನಾಟಕ ಕುರ್ಚಿ ಭವಿಷ್ಯ ಏನು ಸಿಎಂ ದಿನ ಬದಲಾಗಲಿಲ್ಲ ಅಥವಾ ಹೈಕಮಾಂಡ್ ಸ್ಪಷ್ಟ ತೀರ್ಮಾನಗಳು ಮಾಡ್ತಾ ಇಲ್ಲ, ಗೊಂದಲಗಳು ಮುಂದುವರೆದಿದ್ದಾವೆ. ಸಿಎಂ ಕೂಡ ಮಾತಾಡಂಗಾಗಿದೆ ಕರ್ನಾಟಕ ಸಿಎಂ ಅಧಿಕಾರ ಹಂಚಿಕೆ ವಿಚಾರ ಅಂತ. ಅವರು ರಾಜಕೀಯವಾಗಿ ಮಾತಾಡಿದ್ದಾರೆ. ಇಲ್ಲೇನು ಪರಿಸ್ಥಿತಿ ಏನು ಆ ಥರ ಅವ್ರು ಮಾತಾಡ್ದಂಗೇನಿಲ್ಲ. ಅವ್ರು ಹೇಳ್ತಾರೆ ಈ ಥರ ಇದೆ, ಆ ಥರ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.